ಚಿಂಚೋಳಿಯಲ್ಲಿ ಭಾರೀ ಮಳೆ ಆಗಿದೆ. ಮಳೆಯ ಎಫೆಕ್ಟ್ನಿಂದ ಎತ್ತಿಪೋತ ಎನ್ನುವಂತಹ ಜಲಾಶಯದಲ್ಲಿ ಜಲವೈಭವ ಕಾಣಸಿಗುತ್ತೆ. ಮಳೆಗೆ ಮೈತುಂಬಿ ಹರಿತಿರುವಂತಹ ಫಾಲ್ಸ್. ಚಿಂಚೋಳಿಯಲ್ಲಿ ಭಾರೀ ಮಳೆ ಎಫೆಕ್ಟ್, ಎತ್ತುಪೋತ ಜಲಾಶಯದಲ್ಲಿ ಜಲವೈಭವ. ಮಳೆಗೆ ಮೈತುಂಬಿ ಹರಿತಿರುವಂತಹ ಫಾಲ್ಸ್. ಕುಂಚಾವರಂ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಫಾಲ್ಸ್ ಕಾಣಸಿಗುತ್ತೆ. ಆಂಧ್ರ ತೆಲಂಗಾಣದ ಪ್ರವಾಸಿಗರ ದಂಡು ಇಲ್ಲಿಗೆ ಬರ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ಯಾವ ರೀತಿಯಾಗಿ ಫಾಲ್ಸ್ ಹರಿತಾ ಇದೆ ಅಂತ ನೋಡಿ. ಈ ಒಂದು ಫಾಲ್ಸ್ ನ ನೋಡ್ಲಿಕ್ಕೆ ಕಣ್ತುಂಬಿಸಿಕೊಳ್ಳಿಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಮಳೆಯಿಂದಾಗಿ, ಭಾರೀ ಮಳೆಯಿಂದಾಗಿ ಚಿಂಚೋಳಿಯಲ್ಲಿ ಫಾಲ್ಸ್ ನಿರ್ಮಾಣವಾಗಿದ್ದು, ಎತ್ತಿನಪೋತ ಜಲಾಶಯದಲ್ಲಿ ಜಲವೈಭವವನ್ನ ನೀವು ನೋಡ್ತಾ ಇದ್ದೀರಾ. ಮಳೆಗೆ ಮೈ ತುಂಬಿ ಹರಿತಾ ಇರುವಂತಹ ಫಾಲ್ಸು. ಕುಂಚಾವರಂ ಅರಣ್ಯ ಪ್ರದೇಶಗಳಲ್ಲಿ ಫಾಲ್ಸ್. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಪ್ರವಾಸಿಗರ ದಂಡೇ ಬರ್ತಾ ಇದೆ. ಈ ರೀತಿಯ ಫಾಲ್ಸ್ ಅನ್ನ ನೋಡಲಿಕ್ಕೆ, ಕಣ್ತುಂಬಿಸಿಕೊಳ್ಳಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇರುವಂಥದ್ದು. ಚಿಂಚೋಳಿಯಲ್ಲಿ ಭಾರೀ ಮಳೆಯಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ಫಾಲ್ಸ್, ಆ ಒಂದು ಫಾಲ್ಸ್ನಲ್ಲಿ ಸಿಕ್ಕಾಪಟ್ಟೆ ನೀರು ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ ವೀಕ್ಷಕರು, ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅಂತ ಹೇಳಿ. ಪ್ರವಾಸಿಗರು ಇದನ್ನು ಕಣ್ತುಂಬಿಸಿಕೊಳ್ಳಲು ಬರ್ತಾ ಇರುವಂಥದ್ದು. ಆಂಧ್ರ ಮತ್ತು ತೆಲಂಗಾಣದಿಂದ ಪ್ರವಾಸಿಗರ ದಂಡೆ ಈ ಒಂದು ಫಾಲ್ಸನ್ನು ನೋಡಲಿಕ್ಕೆ ಬರ್ತಾ ಇದೆ. ಸಾಕಷ್ಟು ಮಳೆಯಿಂದಾಗಿ ಈ ಒಂದು ಫಾಲ್ಸ್ ಅಲ್ಲಿ ನೀರು ಬರ್ತಾ ಇರುವಂಥದ್ದು. ಈ ಒಂದು ಎತ್ತಿಪೋತ ಎನ್ನುವಂತಹ ಜಲಾಶಯ ಜಲವೈಭವ ಹೀಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.